ಹರೇ ಕೃಷ್ಣ. ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಗೌತಮ್ ಅವರು ಪಾಪ ಆ ಟೆಂಡರ್ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದಾರೆ. ಈ ಫೋಟೋನಾದರೂ ಹಾಲಲ್ಲಿ ಹಾಕಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಬಿಟ್ಟು ಭೂಮಿಕಾ ಅವರು ಆ ಫೋಟೋನ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಧಾ ಅವರು ಅತ್ತಿಗೆ ಏನಾದರೂ ಕೆಲಸ ಇದ್ದರೆ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ ಸುಧಾ, ಇದು ಗೌತಮ್ ಅವರ ಅಮ್ಮನ ಫೋಟೋ. ಈ ಫೋಟೋನ ಹಾಲಲ್ಲಿ ಹಾಕ್ಬಿಡಿ, ಹಾಕೋಕ್ಕಿಂತ ಮುಂಚೆ ನೀಟಾಗಿ ಒರೆಸಿ ಅಂತ ಹೇಳ್ತಾರೆ. ಆಯಿತು ಅತ್ತಿಗೆ ಅಂತ ಅಂದ್ಬಿಟ್ಟು ಅದನ್ನು ಒರೆಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಒಂದು ನಿಮಿಷ ಶಾಕ್ ಆಗಿಬಿಡುತ್ತೆ. ಇದು ನಮ್ಮಮ್ಮನ ಫೋಟೋ, ನಾನು ಮತ್ತು ಗೌತಮಣ್ಣ ಇವ್ರ ಮಕ್ಕಳ, ಹಾಗಾದರೆ ನಾನು ಅಮ್ಮ ಅಣ್ಣ ಒಂದೇ ಫ್ಯಾಮಿಲಿ, ನಾವು ಈ ಫ್ಯಾಮಿಲಿಗೆ ಸೇರ್ತವರು, ನಾವು ಬೇರೆ ಯಾರೂ ಮನೆಯಲ್ಲೇ ಇಲ್ಲ, ನಮ್ಮ ಮನೇಲೇ ನಾವಿದ್ದೀವಿ ಅಂತ ಅಂದ್ಬಿಟ್ಟು ಖುಷಿಯಿಂದ ಹೇಗಾದರೂ ಮಾಡಿ ನಾನು ಗೌತಮಣ್ಣನಿಗೆ ಈ ವಿಷಯನ ಹೇಳಬೇಕು, ಅದಕ್ಕಿಂತ ಮುಂಚೆ ನಾನು ಅಮ್ಮನಿಗೆ ಈ ವಿಷಯ ಹೇಳಬೇಕು ಅಂತ ಅಂದ್ಬಿಟ್ಟು ಖುಷಿಯಿಂದ ಬರ್ತಾರೆ. ಅವ್ರಿಗೆ ಪಾಪ ಹುಷಾರಿರೋದಿಲ್ಲ, ಅವರು ಮಾತಾಡಿ ತುಂಬ ವರ್ಷಗಳೇ ಆಗೋಗ್ಬಿಟ್ಟಿರುತ್ತೆ. ಅವ್ರ ಹತ್ರ ಬಂದ ಸುಧಾ, ಅಮ್ಮ ನೀನು ಬೇರೆ ಯಾರ ಮನೇಲೋ ಇಲ್ಲಮ್ಮ, ಯಾರ ಮನೇಲಿ ಇದೆಯಾ ಗೊತ್ತಾ, ನಿನ್ನ ಮಗನ ಮನೇಲೇ ನೀನಿದೆಯಾ, ನಾವು ಬೇರೆಯವ್ರ ಮನೇಲಿ ಇಲ್ಲಮ್ಮ ಅಂತ ಖುಷಿಯಿಂದ ಹೇಳ್ತಾರೆ. ಇದನ್ನು ಕೇಳಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಈ ಕಡೆ ಸುಧಾ, ಅಣ್ಣ ಯಾವಾಗ ಬರ್ತಾನೋ ಏನೋ, ನಾನು ಈ ಸಂತೋಷದ ವಿಷಯನ ಅಣ್ಣನಿಗೆ ಹೇಳಲೇಬೇಕು ಅಂತ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಗೌತಮ್ ಅವ್ರು ಬರ್ತಾರೆ. ಅಣ್ಣ ಅಂತ ಖುಷಿಯಿಂದ ಹೋಗ್ತಾರೆ. ಆದರೆ ಗೌತಮ್ ಅವರು ಚೆನ್ನಾಗಿ ಬೈಯೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸುಧಾ, ಅಣ್ಣ ನಾನು ಮಾಡಿರೋದು ತಪ್ಪು, ಅದು ನನಗೆ ಗೊತ್ತಿದೆ, ಆದರೆ ನಾನು ಏನಕ್ಕೆ ಮಾಡಿದೆ ಅನ್ನೋದನ್ನು ಹೇಳೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡು ಅಂತೆಲ್ಲ ಕೇಳ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವ್ರ ಅಮ್ಮ ಅವ್ರಿಗೆ ಶಾಕ್ ಆಗಿರ್ತಲ್ಲ, ಅವ್ರ ಮೈಂಡು ಡಿಸ್ಟರ್ಬಲ್ಲಿರುತ್ತೆ, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹೊರ ಬರ್ತಾ ಇದ್ದಂಗೆ ಸುಧಾ ಅವ್ರನ್ನ ಮನೆಯಿಂದ ಹೊರ ಹಾಕೋಕ್ಕೆ ಈ ಶಕುಂತಲಾ ದೇವಿಯವರು ತಳ್ತಾರೆ. ಶಕುಂತಲಾ ದೇವಿಯವ್ರನ್ನ ನೋಡಿದ ಭಾಗ್ಯ ಅವರು, ಅಯ್ಯೋ ಇವಳು ರಾಕ್ಷಸಿ ಇಲ್ಲೇ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಬೇಕೋ ಗೊತ್ತಾಗಲ್ಲ, ಇಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಡ್ತಾರೆ. ಈ ಕಡೆ ಭೂಮಿಕಾ ಮತ್ತು ಸುಧಾ ಅವರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಪುಟ್ಟಿ, ಅಜ್ಜಿ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ, ಹೋಗಬೇಡ ನಿಂತ್ಕೊ ಅಂತ ಕೇಳೋ ಸೌಂಡ್ ಬರುತ್ತೆ. ಅದನ್ನು ನೋಡಿ ಇಬ್ಬರು ಕೂಡ ಓಡೋಗ್ತಾರೆ. ಈ ಕಡೆ ಭಾಗ್ಯ ಅವರು ಟೆರೆಸ್ ಮೇಲೆ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಅವರು ಹೋಗಿ ಅವ್ರನ್ನ ಹಿಡ್ಕೊಳ್ತಾರೆ. ಆವಾಗ ಅವ್ರಿಗೆ ಶಾಕ್ ಆಗುತ್ತೆ. ನೋಡಿದ್ರೆ ಅವ್ರ ಅತ್ತೆ. ಇದು ನೋಡಿ ಭೂಮಿಕಾ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಷ್ಟರಲ್ಲಿ ಸುಧಾ ಅವರು, ಹೌದು ಅದಕ್ಕೆ ಇವರು ನಿಮ್ಮ ಅತ್ತೆ, ನಾನು ನಿಮ್ಮ ಸ್ವಂತ ನಾದಿನಿ ಅಂತ ಹೇಳಿ ಸಂತೋಷ ಪಡ್ತಾರೆ. ಹೌದು ಅತ್ತೆ, ಹೌದು ಅತ್ತಿಗೆ, ನಾವು ಸತ್ತಿಲ್ಲ, ನಾವು ಬದುಕಿದ್ದೀವಿ, ವಿಧಿಯಾಟ ನೋಡಿ ಹೇಗೇಗೋ ಮಾಡಿ ನಮ್ಮನೆಗೆ ಸೇರಿಸಿದೆ ಅಂತ ಹೇಳ್ತಾರೆ. ಈ ವಿಷಯನ ನಾನು ಅಣ್ಣನಿಗೆ ಹೇಳಬೇಕು ಅಂತಲೇ ನಾನು ಇದ್ದಿದ್ದು, ಆದರೆ ಏನೇನೆಲ್ಲ ಆಗೋಯ್ತು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಖುಷಿಯಿಂದ ಅತ್ತೆ ಪಾದಗಳಿಗೆ ನಮಸ್ಕಾರ ಮಾಡಿ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮಿಬ್ಬರು ಭೇಟಿ ನಾರ್ಮಲಾಗಿ ಹಾಕಬಾರ್ದು, ಒಂದು ಶುಭ ಗಳಿಗೆನಲ್ಲಿ ಆಗಬೇಕು, ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಭೂಮಿಕಾ ಅವರು ಸಂತೋಷದಿಂದ ಹೇಳ್ತಾರೆ. ಏನಾಗುತ್ತೆ, ಏನು ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣ ಸಂಚಿಕೆ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅಲ್ಲಿ ತನಕ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.